ಪ್ರಪಂಚದಲ್ಲಿ ನಡೀತಿರುವಂತಹ ಟ್ಯಾರಿಫ್ ಯುದ್ಧ ಒಂದು ಕಡೆ ಇದ್ದರೆ ಡೊನಾಲ್ಡ್ ಟ್ರಂಪ್ ಈಗಷ್ಟೇ ಇನ್ನೂ 25% ಶೇಕಡ ಭಾರತದ ಮೇಲೆ ಟ್ಯಾರಿಫನ್ನು ಅಂದರೆ ಸುಂಕವನ್ನು ಹಾಕಿದ್ದಾರೆ. 25 + 25 ಅಂದರೆ 50 ಆಯಿತು. ಈ ವಿಷಯದಲ್ಲಿ ಭಾರತ ಹೇಗೆ ಏನು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಈ ಡೇಟ್ ಡ್ರಾಮಾ ಏನಿದೆ, ನನಗೆ ಯಾಕೋ ಅದು ಹಂಗೆ ಕಾಣಿಸ್ತಾ ಇದೆ. ಇವತ್ತಿಂದ ನಾನು ಹಂಗೆ ಅದನ್ನು ಹೇಳಬೇಕೇನೋ ಅನ್ನಿಸ್ತಾ ಇದೆ. ಯಾಕೋ ಇಟ್ ಲುಕ್ಸ್ ಲೈಕ್ ಎ ಡೇಟ್ ಡ್ರಾಮಾ. ಎವ್ರಿ ಡೇ ಬೆಳಗ್ಗೆ ಹೊತ್ತವ್ರ ಮಕ್ಕಕ್ಕೆ ಪಟ್ಟಿ ಹಾಕೋತಾರೆ, ಅವ್ರನ್ನ ಕರ್ಕೊಂಡು ಹೋಗೋದು, ಫಾರೆಸ್ಟ್ ಒಳಕ್ಕೆ ಹೋಗೋದು, ಯಾವುದೋ ಜಾಗ ಬಗಿಯೋದು, ಏನೂ ಇಲ್ಲ ಅಂತ ವಾಪಸ್ ಬರೋದು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನಿದು? ದೇರ್ ಇಸ್ ಟು ಬಿ ಒಂದಾದರೂ ಏನಾದ್ರು ಬರಬೇಕಲ್ಲ ಆಚೆಗೆ, ಒಂದು ಚೂರು ಪಾರಾದ್ರೂ. ಅದು ಯಾರದ್ದು ಅಷ್ಟು ಸಿಕ್ತು ಇಷ್ಟು ಸಿಕ್ತು, 16 ಬಾಡಿ ಸಿಕ್ಬಿಡ್ತು, 76 ಬಾಡಿ 100 ಆಗಿದೆ ಅಂತಂದಾಗ ಒಂದಾರು ಬರಬೇಕಲ್ರಪ್ಪ. ಏನು ಡ್ರಾಮಾ ನಡೀತಿರೋದಿದು? ವಾಟ್ ಇಸ್ ದಿಸ್ ಗೋಯಿಂಗ್ ಆನ್? ಇದೇನು ಕಾನೂನಾ, ವ್ಯವಸ್ಥೆನಾ, ಅದಕ್ಕೊಂದು ಮೆಥಡಾಲಜಿ ಅಂತಿದೆಯಾ, ಏನಿದು? ಆ್ಯಂಡ್ ವಾಟ್ ಇಸ್ ದಿಸ್ ಗೌರ್ಮೆಂಟ್ ಡೂಯಿಂಗ್? ಇಡಿಯಾಟಿಕ್ ಗೌರ್ಮೆಂಟು. ಸತ್ತೋಗಿದೆಯಾ ಸರ್ಕಾರ ಇದು? ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ಬೇಡ? ಒಂದು ಸಿಸ್ಟಮಲ್ಲಿ ನಡೀಬೇಕೆಲ್ಲ ವ್ಯವಸ್ಥೆಗಳು ಅನ್ನೋದು. ಇದೆಂಥದ್ದು? ಅಷ್ಟು ಸಿಕ್ಕಿದೆ ಇಷ್ಟು ಸಿಕ್ಕಿದೆ, ಯಾವ್ದು ಸಿಕ್ಕಿದೆ? ಸಿಕ್ಕಿದೆ ಅಂತ ಕೇಳಿದವ್ರ ಮೇಲೆಲ್ಲ ಕೇಸ್ ಹಾಕ್ರಿ ಹಂಗಾರೆ. ಈಗ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೆ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಎಂಥದಿದು? ಈ ಮಧ್ಯೆ ಈಗ ಇದು ನಿಧಾನಕ್ಕೆ ಒಂದು ಕಾನೂನು ಸುವ್ಯವಸ್ಥೆಗೆ ತಿರುಗಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಯಾರೋ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದಾರಂತೆ, ಹೊಡೆದಿದ್ದಾರೆ. ಅವರು ಯಾರೋ ಖಾಸಗಿ ವಾಹಿನಿ ಚಾಲಿಯ ರಿಪೋರ್ಟರ್ ಹೊಡೆದಾರೆ. ಯಾವನವನು ಹೊಡೆದವನವನು? ಕತ್ತೆ ಬಾಯಿಲ್ ನನ್ನ ಮುಂದೆ ತೋರಿಸ್ತೀನಿ, ಅದು ಏನು ಹೊಡೆದಿದ್ಯಾ ಅಂತ ನಾನು ಹೊಡೆದು ತೋರಿಸ್ತೀನಿ ನಿನಗೆ. ಬಾ, ನಿನಗೆ ಧೈರ್ಯ ಇದ್ದರೆ. ಯಾವನವನು ಅಯೋಗ್ಯನ ತೊಗೊಂಬಂದು ಯಾವ್ಯಾವುದೋ ಸುಳ್ಳು ಸುದ್ದಿ ಹಾಕ್ಬಿಟ್ಟು ಜೀವನ ಮಾಡೋನು ಬಂದು ನಮಗೆ ಪಾಠ ಹೇಳ್ತಾ ಇದೆಯಾ? ಕಚಡ ತೊಗೊಂಬಂದವನು ಯಾವನು ಗೊತ್ತಾಗ್ಬೇಕು ನನಗೆ. ಕಾದಿದೆ. ಅದರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ. ಹಿಂದೆ ಇಲ್ಲ ಭಾಳ ದೊಡ್ಡ ಸಮಾಜ ರಕ್ಷಕಂತರ ಪೋಸ್ಟ್ ಕೊಡ್ತಾ ಇದ್ದವನು. ಧರ್ಮಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಎರಡೂ ಗುಂಪು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು ಸದ್ಯಕ್ಕೆ. ಇನ್ನೊಂದು ವಾರ, 4 ದಿನ 3 ದಿನ ಅಷ್ಟೇ. ಒಂದು ಸ್ಥಳೀಯರು, ಎರಡನೇದು ದಿ ಸೋಕಾಲ್ಡ್ ಘನತೆವೆತ್ತ ಯೂಟ್ಯೂಬರ್ಗಳು ಅಂತ ಅಂದ್ಕೊಳ್ಳೋರು ಅಥವಾ ಅವ್ರ ಸಪೋರ್ಟರ್ಗಳು. ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ, ಅದೆಷ್ಟು 16 ಬಾಡಿ ಸಿಕ್ಕಿದೆ ಅಂತೆ. ಯಾವನವನು ಹಾಕ್ದವನು? ಬುದ್ಧಿ ಬಿಡ್ಬೇಡ್ರಿ ನಿಮ್ಗಳಿಗೆ. ನಾಳೆ ಅದು ಕೇಸ್ ಆದರೆ ಏನು ಮಾಡ್ತೀರಿ? ತೊಗೊಂಬ ಬಾಡಿ ಎಲ್ಲಿಂದ ತರ್ತಿದ್ದೀಯಾ ಅಂತಂದರೆ ಪ್ರೂವ್ ಮಾಡಬೇಕಲ್ಲ. ಏನು ಆಟ ಆಡ್ತಾ ಇದ್ದೀರಿ? ಹ್ಯಾವ್ ಸಮ್ ಪೇಷನ್ಸ್. ಆಗಿರಬಹುದು, ಆಗದೇ ಇರಬಹುದು. ಇಟ್ಸ್ ಆಲ್ ರೈಟ್. ಹಾಗೇ ಇಲ್ಲ ಅಂತ ಯಾರು ಹೇಳಬೇಡಿ. ಅಂಟಿಲ್ ದೂರುದಾರನ ಪ್ರಕ್ರಿಯೆ ಮುಗಿಯುವವರೆಗೆ. ಆ ಪ್ರಕ್ರಿಯೆ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕಾರೆ, ಬಟ್ ಅದು ಮುಗಿಯುವವರೆಗೆ ಅದು ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲರೂ. ಯಾಕಂದರೆ ನೀವು ಅದಕ್ಕೆ ಒಪ್ಪಾಗಿದೆ ಆ ತನಿಖೆಗೆ. ಆ ತನಿಖೆ ಪೂರ್ಣ ಆಗಬೇಕದು. ಅಲ್ಲಿವರೆಗೂ ಮಾತಾಡ್ಕೊಡ್ದು ಯಾರು. ನಂಬರ್ 2, ಒಂದು ವೇಳೆ ದೂರುದಾರರಿಂದ ಆದಮೇಲೆ ಏನಾರು ಆಗಿದೆ ಅಂತಾದ್ರೂ ಅದಕ್ಕೂ ಒಂದು ಪ್ರಕ್ರಿಯೆ ಅನ್ನೋದಿರುತ್ತೆ. ನೀವು ಹೇಳ್ದಂಗೆಲ್ಲ ಆಗ್ಬಿಡಲ್ಲ ಅಲ್ಲಿ. ಇನ್ನೊಂದು ಕಡೆ ಯಾವುದೋ ಸೋಷಿಯಲ್ ಮೀಡಿಯಾ ಇದ್ದಲ್ಲಿ ಆಗೋಗಿದೆ, ಎಲ್ಲ ಮುಗಿದೇ ಹೋಯ್ತು, ಇವನೇ ಜವಾಬ್ದಾರಿ, ಅವನೇ ಜವಾಬ್ದಾರಿ. ಯಾವನು ಹೇಳ್ದವನು? ನಿಮ್ಮ ತಂದೆ ತಾಯಿ ಕರ್ಕೊಂಬಂದು ನೀನು ಏನು ಎಬ್ಬಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಹೇಳಿದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಅವನು. ಡೋಂಟ್ ಡಿಕ್ಲೇರ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ದಿ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್. ಲೋಕಲ್ ಪೊಲೀಸ್ ಶುಡ್ ಪಿಕ್ ಅಪ್ ಎನ್ FIR ಅಗೇನ್ಸ್ಟ್ ದೆಮ್. ಬಿಡ್ಕೊಡ್ದು, ತಗೊಳ್ಳಿ FIR ಅವ್ರಗಳ ಮೇಲೆ, ತೊಗೊಂಬಂದು ಬಾಡಿ ಪ್ರೊಡ್ಯೂಸ್ ಮಾಡಪ್ಪ ಎಲ್ಲನೂ ಅಂತ. ನೋ, ಹ್ಯಾವ್ ಪೇಷನ್ಸ್. 4 ದಿನ ಸುಮ್ಮನಿರಿ. ಅಷ್ಟೆಲ್ಲ ತನಿಖೆ ಅದು ಏನೋ ಒಂದು ಹಂತಕ್ಕೆ ಬರುತ್ತೆ. ಅದಾದ ಮೇಲೆ ಯಾವುದು ಸರಿ ಯಾವುದು ಸರಿ ಇಲ್ಲ, ಅಥವಾ ಹೀಗಾಗಿದ್ದು ಸರಿನಾ ಹಾಗಾಗಿದ್ದು ಸರಿನಾ ನೋಡ್ಬೋದು. ತಪ್ಪೇನಿದೆ ಅದರಲ್ಲಿ? ಅದ್ರವರೆಗೂ ಕಾಯಬೇಕು. ಅದು ಬಿಟ್ಬಿಟ್ಟು ನಾನು ಈಗ ನ್ಯಾಯ ಕೊಡಿಸುತ್ತೇನೆ ಅಂತ ಯಾರೋ ಒಬ್ಬ ಹೋಗ್ತಾನಂತೆ. ಏನಪ್ಪ ನ್ಯಾಯ ಕೊಡಿಸೋದು ನೀನು? ಬೆಂಗಳೂರಿನಲ್ಲಿ ರೋಡಲ್ಲಿ ಹಿಡ್ಕೊಂಡು ಓಡಾಡ್ದಂಗ ನ್ಯಾಯ? ಏನು ನ್ಯಾಯ ಕೊಡಿಸೋದು? ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಕೇಸು. ಸುಮ್ಮನೆ ಇರೋದು ಕಲ್ತ್ಕೋಬೇಕು. ಅಲೋದಿ ಪೊಲೀಸ್ SIT ಫಾರ್ಮ್ ಮಾಡಿದ್ದಾರೆ. ಅವರು ಸ್ಟಾರ್ಟ್ ಮಾಡಿರೋದನ್ನು ಎಂಡ್ ಮಾಡಲಿ, ಆಮೇಲೆ ನೋಡೋಣ. ಬಡ್ದಾಡ್ಕೊಂಡು ಸಾಯಿರಿ. ಯಾವನು ಬೇಡ ಅಂದವನು? ಏನು ನಾಳೆ ಬಂದು ಬಿಡ್ತಾರೆ ನಿಮ್ಮನ್ನು ಪ್ರೊಟೆಕ್ಷನ್ಗೆ ಎಲ್ಲರೂ. ಪರ ವಿರೋಧ ಗುಂಪಂತೆ ಜಟಾಪಟಿ. ಪೊಲೀಸ್ನವ್ರು ಏನೋ ಒಂದು ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಮಾಡಿ ಎಲ್ಲ ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ ಎಲ್ಲರೂ. ಸ್ಥಳೀಯರ ವಾದ ಏನು? ಇವ್ಯಾವ ಸೋಷಿಯಲ್ ಮೀಡಿಯಾನಲ್ಲಿ ಒಂದಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅವ್ರದ್ದು ವಾದ.
ಅದಕ್ಕೆ ಅವರು ಯಾರು ಸಿಕ್ಕಿದವ್ರಿಗೆ 4 ಜನಕ್ಕೆ ಹೊಡೆದಿದ್ದಾರೆ. ನೀವು ಯಾಕಪ್ಪ ಹೊಡೆಯಕ್ಕೆ ಹೋಗ್ಬೇಕೀಗ? ಧರ್ಮ ಅಪಪ್ರಚಾರ ಮಾಡುತ್ತಿದ್ದರಿಂದ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಕೊಡ್ರಿ ಅವ್ರ ಮೇಲೆ. ಪೊಲೀಸ್ನವ್ರು ಕೇಸ್ ತೊಗೊಳ್ಳೋದೇ ಇದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ PCR ರಿಜಿಸ್ಟರ್ ಮಾಡಿಸ್ರಿ ಅವ್ರ ಮೇಲೆ. ನೀವು ಯಾಕೆ ಹೊಡೆಯಕ್ಕೆ ಹೋಗ್ತಿದ್ದೀರಿ? ಓಕೆ, ಇವರು ಅಷ್ಟೇ ಅದ್ಯಾರ ಸಮಾಜ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ಬಿಟ್ಟು ಅಲ್ಲಿ ಇಲ್ಲದೇ ಇರೋದನ್ನು ಹಾಕ್ಬಿಟ್ಟು ನೀವು ಅಲ್ಲಿಗೆ ಹೋದರೆ ಏನಾಗುತ್ತೆ ಪರಿಸ್ಥಿತಿ? ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳೋಣ, ದೆನ್ ಗೋ ಟು ಪೊಲೀಸ್ ಆ್ಯಂಡ್ ಪ್ರೊಡ್ಯೂಸ್ ಇಟ್. ಸರ್, ಈ ಗುಂಡಿ ನೀವು ತೋಡಿದ್ರಲ್ಲ ಸರ್, ಅದರೊಳಗಡೆ 16 ಬಾಡಿ ಔಸಿಟ್ಬಿಟ್ಟಿದ್ದಾರೆ ಸರ್, ಇಲ್ಲಿದೆ ನೋಡಿ ಸರ್ ಬಾಡಿಗಳು, ತೋರಿಸಿ, ಹೆಲ್ಪ್ ದಿ ಇನ್ವೆಸ್ಟಿಗೇಷನ್. ಸುಮ್ಮನೆ ನನ್ನ ಪಡೆಗೆ ನಾನೇನೋ ಇಷ್ಟ ಬಂದಂಗೆ ಹೇಳ್ತೀನಿ, ನಾನೇನೋ ಇಷ್ಟ ಬಂದಂಗೆ ಮಾತಾಡ್ಕೊಂಡು ನಾನು ಹೊಡೆದ್ಬಿಡ್ತೀನಿ ಯಾರಿಗೋ ಅಂತಂದರೆ ಏನು ಪ್ರಯೋಜನ? ಸಾಧಿಸಿದ್ದೇನೆ. ಯಾರಿಗೆ ನ್ಯಾಯ ಕೊಡಿಸುತ್ತೇವೆ ಅಂತಿದ್ರು ಅವ್ರಿಗೆ ನ್ಯಾಯ ಸಿಗತ್ತಾ? ಯಾರಿಗೆ ಬಿಡ್ತಿರ್ರಿ ಇಂಥ ಬುರ್ಡೆಗಳನ್ನು? ನೀವು ಕಾನೂನಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲೋ ಟಿ ವಿನಲ್ಲೋ ಎಲ್ಲೋ ಒಂದು ಕಡೆ ಇದೀಗೆ ಕಾನೂನು ನ್ಯಾಯ ಬಂದ್ಬಿಡುತ್ತೆ, ಅದು ನ್ಯಾಯಾಲಯ ಕೋರ್ಟಲ್ಲಿ ಅದಕ್ಕೆ ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆಲ್ಲ. ಈಗೇನೋ ಪ್ರತಿಭಟನಾಕಾರಲ್ಲ ಪೊಲೀಸ್ ಧರಣಿ ಕೂತಿದ್ದಾರಂತೆ, ಕ್ಷೇತ್ರದ ತೇಜೋವಧೆ ಮಾಡೋರನ್ನ ಬಂಧಿಸಿ ಅಂತ ಯಾರೋ ಲೋಕಲ್ ಅಂತೆ, ಅವ್ರು ಯಾರೋ ನಮ್ಗೆ ಹೊಡೆದಿದ್ದಾರೆ ಅಂತ ಇವರಂತೆ. ಸರಿ, ಇಬ್ಬರನ್ನು ಕಳಿಸ್ರಿ, ಹಬ್ಬಸ್ಬಿಟ್ಟು ಕೆಲಸ ನೋಡಾಗ್ರೆ ನಿಮ್ಮದನ್ನು ಅಂತ. ಇನ್ನೊಂದು ಸರಿ ಅವನ ರೋಡಿಗೆ ಬಂದ್ರೆ ಕೊಡ್ತೀವಿ ಅಷ್ಟೇ ಅಂತೇಳಿ ಕಳಿಸ್ರಿ ಇಬ್ಬರೂ ಅಷ್ಟೇ. ಎಸ್, ದಿನದಿಂದ ದಿನಕ್ಕೆ ಸುಳ್ಳು ಮಾಹಿತಿ ಪ್ರಸಾರ ಮಾಡ್ತಿದ್ದಾರೆ ನಮ್ಮ ಕ್ಷೇತ್ರದ ಬಗ್ಗೆ. ಅದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಈ ತರ ಮಾತಾಡುವಾಗ ಸರ್ಕಾರ ಕೂಡ ಸುಮ್ಮನೆ ಇದ್ದದ್ದು ತುಂಬಾ ಬೇಸರದ ವಿಷಯ. 13 ವರ್ಷ ನಾವೆಲ್ಲರೂ ಸುಮ್ಮನೆ ಸುಳ್ಳು ಮಾಹಿತಿ ಆಗ್ತಾ ಇದೆ. ತುಂಬಾ ದಿವಸದಿಂದ ನೋಡ್ತಾ ಇದ್ದೀವಿ. ಇಲ್ಲ ಸಲ್ಲದ ಆರೋಪ, ನಮ್ಗೆ ಅದು ಇಷ್ಟನೇ ಆಗ್ತಾ ಇಲ್ಲ ಸರ್. ಯಾವ್ದಾದ್ರು ಅದ್ರಲ್ಲಿ ನಿಜ ಇದ್ರೆ ಓಕೆ ಸರ್. ನಾವೇನ್ ಮಾಡ್ಲಿಲ್ಲ, ಇಷ್ಟು ವರ್ಷದಿಂದ ಬೈಕೊಂಡು ಬರ್ಕೊಂಡು ಇಲ್ಲದೆಲ್ಲ ಹೇಳ್ಕೊಂಡು ಬಂದ್ರು ನಮ್ಮ ಮೇಲೆ. ಅವ್ರಿಗೆ ಏನಿಲ್ಲ, ನಾವು ಕಂಪ್ಲೇಂಟ್ ಕೊಟ್ರೆ ನಮ್ಮ ಮೇಲೆ ಏನಿಲ್ಲ, ನಮ್ಗೆ ರಿಪೋರ್ಟ್ ಇಲ್ಲ, ಅದು ಏನಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವರು. ನಿಮಗೆ ಸ್ವಾತಂತ್ರ್ಯ ಇದೆ ಅನ್ನೋದಿದ್ದರೆ ಆ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳಿ. ಅದರಿಂದ ಆಗಬಹುದಾದ ಅನಾಹುತಗಳಿಗೂ ನೀವೇ ಉತ್ತರ ಕೊಡಬೇಕು. ಅದು ಯೂಟ್ಯೂಬ್ ಆದರೂ ಅಷ್ಟೇ, ಸೋಷಿಯಲ್ ಮೀಡಿಯಾ ಬೇರೆ ಭಾಗಕ್ಕಾದರೂ ಅಷ್ಟೇ, ಯಾವುದೋ ಸ್ಯಾಟಲೈಟ್ ಬರ್ತಿರೋ ಟಿ ವಿ ಆದರೂ ಅಷ್ಟೇ, ಯಾವನಾದರೂ ಅಷ್ಟೇ ಉತ್ತರ ಕೊಡಬೇಕು. ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ನಾನು ಬಾಯಿಗೆ ಬಂದಂಗೆ ಹೇಳಿ ನನ್ನ ಪಡೆಗೆ ನಾನು ಇದು ಬಿಡ್ತೀನಿ, ನನಗೇನು ಗೊತ್ತೇ ಇಲ್ಲ ನನಗೆ ಇರೋಕ್ಕಾಗಲ್ಲ. ಸ್ಟಾರ್ಟ್ ಫೈಲಿಂಗ್ ಕಂಪ್ಲೈಂಟ್ ಅಷ್ಟೇ. ಯಾರು ಅದನ್ನು ಮಾಡ್ತಾರೋ ಅವರು, ಯಾರ ಕಡೆಯವರಾದರೂ ಸರಿ. ಅಲ್ಲ, ಗೃಹ ಸಚಿವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಸತ್ತೋಗಿದೆ ಈ ಸರ್ಕಾರ. ಯಾವ 4 ಜನ ತಲಮಾಸದವ್ರು ಎಡ ಚಿಂತನೆಗೆ ಬಂದವನು 4 ಜನ ಎತ್ತು ಕಟ್ಕೊಂಡು ತಮಾಷೆ ನೋಡ್ತಿದ್ದಾರೆ ಈ ಗೌರ್ಮೆಂಟ್ನವರು. ಆಟ ಆಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ. ಯಾರೋ 4 ಜನ ಸೇರ್ಕೊಂಡಿಲ್ಲಿ ಯಾವನು ಹೇಳ್ಕೊಡ್ತಿದ್ದಾನಂತೆ ಮಾಡ್ತಾರಂತೆ. ನೀವು ತನಿಖೆಗೆ ಆದೇಶ ಕೊಟ್ಟ ಮೇಲೆ ಇಲಾಖೆನೇ ನಿಮ್ಮದೇ ಇಲಾಖೆ, ಬೇರೆದು ಕೇಳ್ತೀರಿ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವೋ? ಈಗೇನು ಕತ್ತೆ ಕಾಯ್ತಾ ಇದ್ದೀರಾ, ಮಣ್ಣು ತಿಂತಾ ಇದ್ದೀರಾ? ಈಗ ಅವ್ರನ್ನೇ ಅಟ್ಯಾಕ್ ನೋ, ಯು ಕೆನಾಟ್ ಅಲೋ ಇಟ್, ಯು ಕೆನಾಟ್ ಅಲೋ. ನನ್ನ ವಾದ ಅಷ್ಟೇ. ನನ್ನ ವಾದ ಈ ಪ್ರಕರಣದಲ್ಲಿ ಏನಾಗಿದೆ ಏನಾಗಿಲ್ಲ ಅದನ್ನು ಹಾಕ್ಸಕ್ಕೆ SIT ಮಾಡಿರೋದು ನೀವು. ಆ್ಯಕ್ಚುಲಿ ಯಾರೂ ಒಬ್ಬ ಬಂದು 16-26 ವರ್ಷದಿಂದ ನಾನು ಹಿಂಗೆ ಮಾಡಿದ್ದೀನಿ ಅಂತೇಳಿ ಯಾವ ದಾಖಲೆಗಳು ಸಾಕ್ಷ್ಯಗಳು ಅದಕ್ಕೆ ಪೂರಕವಾಗಿ ಇಲ್ಲದಿದ್ದರೂ ಅದನ್ನು ಬಂದು ಬರೀ ಬಾಯಿ ಮಾತಲ್ಲಿ ಹೇಳಿದ್ದಕ್ಕೆ SIT ಆಗಿದ್ದೆ ನನಗೆ ಆಶ್ಚರ್ಯ. ಫೇರ್ ಎನಫ್, ಸ್ಟಿಲ್ ಓಕೆ, ಸ್ಟಿಲ್ ಓಕೆ. ಅಲ್ಲಿಂದ ಮುಂದಕ್ಕೆ ಹೋಗಿ ಬೇರೆ ಇದು ಅಂತಾರೆ, ದಟ್ಸ್ ನಾಟ್ ಅಗ್ರೆಸಬಲ್. ಗೋ ಟು ಕೋರ್ಟ್ ಅನ್ಬೇಕು, ಗೋ ಟು ಕೋರ್ಟ್ ಅನ್ಬೇಕು. ಎಸ್, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತ ಪ್ರಕರಣದ SIT ತನಿಖೆ 8ನೇ ದಿನಕ್ಕೆ ಬಂತು. ಬಂಗ್ಲೆಗುಡ್ಡ ಬಳಿಯ 14ನೇ ಪಾಯಿಂಟ್ನಲ್ಲಿ ಮೊದಲಿಗೆ ಉತ್ಖನನ ನಡೆಯಿತು. ಇವತ್ತಿನ ಶೋಧದಲ್ಲಿ ಏನೂ ಸಿಕ್ಕಿಲ್ಲ. ಇನ್ನು ದೂರದಾರನನ್ನು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಿದರು. ಈ ಮಧ್ಯೆ ಪಾಯಿಂಟ್ 13 ಕಗ್ಗಂಟಾಗಿದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಪ್ರಣಬ್ ಮೊಹಂತಿ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸಿದ್ರು. ನೇತ್ರಾವತಿ ಡ್ಯಾಂ ಪಕ್ಕದಲ್ಲೇ ಇರುವ ಪಾಯಿಂಟ್ 13ರಲ್ಲಿ 2 ವಿದ್ಯುತ್ ಕಂಬಗಳಿದೆ. ಆ ಜಮೀನಲ್ಲೇ ಕಾರ್ಯಾಚರಣೆ ಮಾಡಬೇಕು. ಹಾಗಾಗಿ ಡ್ಯಾಂ ಮತ್ತು ವಿದ್ಯುತ್ ಕಂಬಕ್ಕೆ ಹಾನಿಯಾಗದ ರೀತಿ ಶೋಧ ನಡೆಸಬೇಕಿದೆ. ಅನಾಮಿಕ ದೂರದಾರನ ಪರವಾಗಿ ಸಾಕ್ಷಿ ಹೇಳ್ತೀವಿ ಅಂತ 6 ಜನ ಸ್ಥಳೀಯರು ಬಂದಿದ್ದಾರೆ SIT ಮುಂದೆ. ಅವರು ದೂರದಾರ ಎಲ್ಲಿ ಶವ ಹೂತಿಟ್ಟಿದ್ದಾನೆ ಅನ್ನೋದು ನಮಗೆ ಗೊತ್ತು, ಅದನ್ನು ಹುಡುಕೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ. ನಾಟ್ ಪಾಸಿಬಲ್, ಆಗಲ್ಲ ಅದು. ಹಂಗೆ ಒಪ್ಪಬಾರ್ದು ಪೊಲೀಸ್ನವ್ರು. ಇವತ್ತು 6 ಜನ ಬರ್ತಾರೆ, ನಾಳೆ 60 ಜನ ಬರ್ತಾರೆ ಇನ್ನೂ ಹೊಸದಾಗಿ. ಆಗೇನು ಮಾಡ್ತೀರಿ? ಹೂ ಆರ್ದೆ ಯಾರವರು? ಆಲ್ ರೈಟ್, ಅವ್ರು ನೋಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಏನು ಮಾಡ್ತಿದ್ರಿ ಇಷ್ಟು ದಿನ? ಕತೆ ಕಾಯ್ತಾ ಇದ್ರ ನೀವು 6 ಜನ? ಏನು ಮಾಡ್ತಾ ಇದ್ರಿ ಇಷ್ಟು ದಿನ ನೀವು? ಸ್ಥಳೀಯರು ಅನ್ಸ್ಕೊಂಡು ಜವಾಬ್ದಾರಿ. ನೀವು ಸ್ಥಳೀಯರಾಗಿರ್ಬೋದು, ಯಾರು ಆಗಿರಿಪ್ಪ, ನೀವು ವಿತ್ ವಿಟ್ನೆಸ್ ಆಗಿರ್ಲೂಬೋದು ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ಗೆ. ಏನು ಮಾಡ್ತಿದ್ರಿ ನೀವು? ಇಷ್ಟ ಬಂದಾಗ ನನಗೀಗ ಪಾಪಪ್ರಜ್ಞೆ ಅಂತ ಹೇಳಿ ಬರೋದಕ್ಕೆ ಇದೇನು ಧರ್ಮ ಛತ್ರ ಕೆಟ್ಟೋಯ್ತಾ ಇದು ಆಟಕ್ಕೆ?
ಏನು ಮಾಡ್ತಿದ್ರಿ 6 ಜನ? ನಂಬರ್ 1. ಆಮೇಲೆ ನೋ, ನಂಬರ್ 2, ಈ ಇಡೀ ನೀವು ಉತ್ಖನನ ಮಾಡ್ತಾ ಇರೋದು, ಅಗಿದೋಗದು ತೆಗಿತಾ ಇರೋದು ಯಾವ ಲೆಕ್ಕಾಚಾರದ ಮೇಲೆ? ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಆಗಿರೋ ಸ್ಟೇಟ್ಮೆಂಟ್ ಆಧಾರದ ಮೇಲೆ. ಅಂದರೆ ನಾನು ಮಾಡಿದ್ದೀನಿ, ನನಗೆ ಹಿಂಗಾಯಿತು, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ, ನನಗೆ ಯಾರೋ ಬಾಡಿ ತಂದು ಕೊಡ್ತಿದ್ರು, ನಾನು ಹೂತಾಕ್ಬಿಡ್ತಿದ್ದೆ, ನನಗೆ ಅದೆಲ್ಲ ರೇಪು ಮರ್ಡ್ರು ಅನ್ನಿಸ್ಬಿಡ್ತು, 100 ಇದೆ, 1000 ಇದೆ, ಲಕ್ಷಾಂತರ ಇದೆ, ಈಗ ನಾನು ತೋರಿಸ್ಬಿಡ್ತೀನಿ ನಿಮಗೆ ಪೊಲೀಸ್ನವ್ರಿಗೆ ಅಂತೆಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದಕ್ಕೆ ಪಾಯಿಂಟ್ಸು ಮಾರ್ಕ್ ಆಗಿರೋದು. ಹೌದಲ್ಲ? ಹೌದು. ಮೂಲ ಬಾಡಿ ಹೂತಾಕದೆ ಅನ್ನೋನ್ ತೋರಿಸಿರೋ 13 ಜಾಗದಲ್ಲೇ ಏನೂ ಆಗ್ತಾ ಇಲ್ಲ. ಇನ್ನೂ ಒಂದು ಜಾಗ ಇದೆ, ಅದು ಆಗುತ್ತೋ ಆಗಲ್ವೋ ನಂಗೆ ಗೊತ್ತಿಲ್ಲ, ಆಗ್ಬೋದು ನಾಳೆ. ಅಲ್ಲಿಲ್ಲ. ವಿಟ್ನೆಸ್ ಆಗ ಬಂದವ್ರಿಗೆ ಜಾಗ ಮಾರ್ಕ್ ಮಾಡಿದ್ರೆ ಒಪ್ಪಬೇಕಾದನಾ? ನಂಬರ್ 1. ನಂಬರ್ 2, ಮ್ಯಾಜಿಸ್ಟ್ರೇಟ್ ಮುಂದೆ ಇವನು ಅನಾಮಿಕ ಹೇಳಿಕೆ ಕೊಟ್ಟಾಗ ಏನು ಹೇಳಿದ್ದಾನೆ? ನಾನು ಒಬ್ಬನೇ ಇರ್ತಿದ್ದೆ, ನನಗೆ ತಂದು ಕೊಡ್ತಿದ್ರು, ನಾನು ಯಾರಿಗೂ ಗೊತ್ತಾಗ್ದಂಗೆ ತೊಗೊಂಡು. ಅಲ್ಲಿ ಬರದೇ ಇರೋ ವಿಟ್ನೆಸ್ಸು ಈಗ ಎಲ್ಲಿಂದ ಬಂತು ಈ ವಿಟ್ನೆಸ್ಗಳು? ನೋ, ದೀಸ್ ಆರ್ ಆಲ್ ಸಮಥಿಂಗ್ ಟೆರಿಬಲ್ ಇಸ್ ಗೋಯಿಂಗ್ ಆನ್ ಈ ಇನ್ವೆಸ್ಟಿಗೇಷನಲ್ಲಿ. ಯಾರದ್ದೋ ಆಟಗಳು ನಡೀತಾ ಇವೆ. ಅದು ಬೆಂಗಳೂರಿಂದ ನಡೀತಿದೆಯೋ ಆಟಗಳು, ಲೋಕಲಿ ನಡೀತಿದೆಯೋ, ಎಲ್ಲಿಂದ ನಡೀತಿದೆಯೋ ನಂಗೆ ಅರ್ಥ ಆಗ್ತಿಲ್ಲ. ಏನೋ ಇದೆ ಇದ್ರ ಹಿಂದೆ. ಹೆಂಗೆ ವಿಟ್ನೆಸ್ ಇದಾಗ್ತೀರಿ ನೀವು? ಅವನೇ ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವನು ಹೇಳೋವಾಗ ನನ್ನ ಜೊತೆ ಇನ್ನೂ 6 ಜನ ಇದ್ದರು, ಅವ್ರದ್ದು ಎಲ್ಲ ಹೆಲ್ಪ್ ತಗೊಂಡೇ ಮಾಡ್ತಾ ಇದ್ದೆ ನಾನು ಒಂದಿದ್ರು ಓಕೆ, ತಾನು ಒಬ್ಬಂಟಿಯಾಗಿ ಮಾಡಿದ್ದು ಅಂತ ಹೇಳಿ ಒಬ್ಬಂಟಿ ಅಂತಂದ್ಬಿಡಿ 6 ಜನ ಬಂದ್ಬಿಟ್ರೆ. ನಂಬರ್ 2, ಎಲ್ಲರೂ ನಾಳೆ ಅವರೇ ಮರ್ಡರ್ ಮಾಡಿಬಿಟ್ಬೇಕಾದ್ರೆ 25 ವರ್ಷದಿಂದ ಇಲ್ಲೊಂದು ಬಾಡಿ ಊತಾಕಿದ್ದಾರೆ ಸರ್, ನಾನು ಪಾಪ ಪ್ರಜ್ಞೆಯಿಂದ ಬಂದಿದ್ದೀನಿ ಅಂತಂದು ಬಂದ್ಬಿಟ್ರೆ ಏನು ಪಾಪ ಪ್ರಜ್ಞೆ? ಪಾಪ ಪ್ರಜ್ಞೆ ಅಂತ ಕಾನೂನಲ್ಲಿ ಏನಾದ್ರು ಜಾಗ ಇದೆಯಾ ಅದಕ್ಕೆ? ನಾನು ಪಾಪ ಪ್ರಜ್ಞೆಯಿಂದ ಬಂದಿರಲಿಲ್ಲ ಅನ್ನೋಕ್ಕೆ ಕಾನೂನಲ್ಲಿ ಇದೆಯಾ ಅದಕ್ಕೆ ಜಾಗ? ಪಾಪ ಪ್ರಜ್ಞೆ ಅನ್ನೋಕ್ಕೆ ಅನ್ಲೆಸ್ ಈ ಬಿಕಮ್ಸ್ ಏನ್ ಅಪ್ರೂವರ್. ಅದನ್ನ ನೋಡ್ಕೊಂಡು ಸುಮ್ಮನಿದ್ದು ಯಾಕೆ? ಹಂಗಾಗಲ್ಲ, ಅದು ಹಂಗೆ ಮಾಡಬಾರ್ದು. ಅದನ್ನು 13ನೇ ಪಾಯಿಂಟ್ ಏನೋ ಮಾಡ್ತಾರೆ, ಅದೆಲ್ಲ ಎಲೆಕ್ಟ್ರಿಸಿಟಿ ಇರುತ್ತೆ ಏನೋ ಮಾಡ್ತಾರೆ, ಡ್ಯಾಮ್ ಹತ್ರ ಅಂತಾರೆ, ತೆಗೀರಿ, ತೆಗಿಬಾರ್ದು. ಮೇ ಬಿ ಇನ್ನೂ ಒಂದು ಜಾಗ ನೋಡ್ಬೇಕಾಗಿ ಬರ್ಬೋದಪ್ಪ, ನೋಡೋರಂತೆ. ಅದಲ್ಲ ಪಾಯಿಂಟ್, ದೊಡ್ಡದಲ್ಲ ಅದು ದೊಡ್ಡದಲ್ಲ ವಿಚಾರ. ಬಟ್ ಇದನ್ನು ಜೀವಂತವಾಗಿಡುವುದಕ್ಕೂ ತನಿಖೆ ಹೀಗೆ ನಡೆಯಬೇಕು ಎಂದು ಬಯಸುತ್ತಿರುವ ವ್ಯಕ್ತಿಗಳು ಎಲ್ಲೋ ಇದ್ದಾರೆ. ಇದಕ್ಕೆ ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ನಂಬರ್ 1, ನನಗೆ ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ರೆ ಗೊತ್ತಿಲ್ಲ. ನಂಬರ್ 2, ದೇ ಆರ್ ಟ್ರೈಂಗ್ ಟು ಡೈರೆಕ್ಟ್ ಈ ತನಿಖೆ ಹೀಗೆ ಹೋಗಬೇಕು ಅನ್ನೋ ಥರ. ಅದರ ಹಿಂದೆ ಒಂದು ಸಣ್ಣ ಪಿತೂರಿ ಟೈಪ್ ಏನೋ ವಾಸನೆ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಗೊತ್ತಾಗತ್ತೆ, ಎಲ್ಲೂ ಹೋಗಲ್ಲ, ಇದು ಎಲ್ಲೂ ಹೋಗಲ್ಲ. ಎಸ್. ಇನ್ನು ಅಮೇರಿಕಾ ಕತೆಗೆ ಹೋಗೋದಾದರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪಿನ ಅದಂತರ ಈ ಐಲು ದೊರೆ ಅಂತೀವಲ್ಲ ನಮ್ಮಲ್ಲಿ, ಆ ಥರ ಈ ಐಲು ದೊರೆಯ ಆಟಗಳ ಮುಂದೆ ಯಾರೇನು ಮಾಡೋಕ್ಕಾಗತ್ತೆ? ಹೇಳಿದ್ದಂಗೆ ನಾನು 24 ಗಂಟೆಲಿ ಆಗ್ತೀನಿ ಅಂತಂದಿದ್ದಂತೆ ಈಗ ಇನ್ನಷ್ಟು 25% ಹೆಚ್ಚುವರಿ ಸುಂಕವನ್ನು ರಷ್ಯಾದಿಂದ ನೀವು ಆ ತೈಲ ಆಮದು ಮಾಡ್ತಾ ಇದ್ದೀರಿ ಅಂತ ಹೇಳಿ 50% ಹಾಕಿದ್ದಾರೆ. ಇಡೀ ದಕ್ಷಿಣ ಏಷ್ಯಾದಲ್ಲೇ ಅತಿ ಹೆಚ್ಚು ಸುಂಕವನ್ನು ಈಗ ನಾವು ಫೇಸ್ ಮಾಡಬೇಕು, 50%. ರಷ್ಯಾದಿಂದ ಕಚ್ಚಾ ತೈಲ ವರಸಿ ಮಾಡಿದ್ದಕ್ಕೆ 50% ಅಂತ. ತಾನೇ ಖರೀದಿ ಮಾಡ್ತಿರೋದಕ್ಕೆ ಅಲ್ಲಿ ಯಾರೋ ಪ್ರೆಸ್ ಕಾನ್ಫರೆನ್ಸಲ್ಲಿ ಡೆಲ್ಲಿ ಅಮೇರಿಕಾನಲ್ಲಿ ವಾಷಿಂಗ್ಟನಲ್ಲೋ ಎಲ್ಲೋ ಕೇಳಿದ್ದಕ್ಕೆ, ಹೌದಾ ನನಗೆ ಗೊತ್ತೇ ಇಲ್ಲ, ಅಮೇರಿಕಾನು ತೊಗೋತಾ ಇದೆಯಾ ನಂಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಕೋತೀನಿ ಅಂತ. ಅದೇ ಗೊತ್ತಿಲ್ಲದೆ ಇರೋ ಈ ಭೂಪತಿಗೆ ಇವನೆಂಥ ಐಲು ದೊರೆ ಅಂದರೆ, ಎದ್ದಾಗ ಎಡಗಡೆಗೆ ತಿರುಗಿದ್ರು 1 ಮಾಡ್ತಾನೆ, ಬಲಗಡೆಗೆ ತಿರುಗಿದ್ರು 1 ಮಾಡ್ತಾನೆ. ಮೋಸ್ಟ್ಲಿ ಅವ್ನು ಬ್ರೈನೇ ಶಿಫ್ಟ್ ಆಗುತ್ತಾ ಅಂತ ಏನು ಮಾಡ್ತೀನಿ ಅಂತ ತನಗೆ ಗೊತ್ತಿರಲ್ಲ. ಗೊತ್ತಿಲ್ಲ. ತಾನು ತಗೋಬೋದಂತೆ, ಯುರೋಪಿಯನ್ ಯೂನಿಯನ್ ತಗೋಬೋದು, ಜಪಾನ್ ಜೊತೆ ಸೈನ್ ಹಾಕಿದ್ದಾರೆ ತಗೋಬೋದು, ಟರ್ಕಿ ನ್ಯಾಟೋ ಒಳಗಡೆ ಇದೆ ತಗೋಬೋದು, ಸೌತ್ ಕೊರಿಯಾಗೆ ಸೈನ್ ಹಾಕಿದ್ದಾರೆ ಅಗ್ರಿಮೆಂಟಿಗೆ ತಗೋಬೋದು. ಇಂಡಿಯಾ ಮಾತ್ರ ಏನರ್ಥ? ಸೇಮ್ ಧರ್ಮಸ್ಥಳದ ಪಿತೂರಿನೇ ಥರನೇ ಇದು ಇದೆ. ಧರ್ಮಸ್ಥಳದ ಪಿತೂರಿ ಅಲ್ಲ, ಆ ಥರ ಅದು ಬಯಸ್ತಾ ಇರೋರು ಯಾರೋ ಥರನೇ ಇದುವೆ. ತನಗೆ ಲಾಭವಿಲ್ಲ, ಭಾರತದಲ್ಲಿ ಬಯಸಿದ್ದೇನೋ ಅದು ಸಿಕ್ಕಿಲ್ಲ, ಈ ಆಟ ಅಷ್ಟೇ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಈಗ ಇಲ್ಲಿದ್ರೆ ಹೇಗಿದನ್ನು ಡಿಫೆಂಡ್ ಮಾಡುತ್ತೆ? ಭಾಳ ದೊಡ್ಡ ಬುದ್ಧಿವಂತ ರಾಷ್ಟ್ರ ಅಂತ ಕರೆಸ್ಕೊಳ್ಳೋ ಅಮೇರಿಕ ಏನು ಸತ್ತೋಗಿದ್ದಾರೆ ಅಲ್ಲಿ ಅಪೋಸಿಷನ್? ಅಲ್ಲಿ ಯಾರು ರಾಹುಲ್ ಗಾಂಧಿ ಇಲ್ವಾ ಪ್ರಶ್ನೆ ಮಾಡೋಕ್ಕೆ? ಇಲ್ಲ ನೋಡಿ, ನಮ್ಮ ರಾಹುಲ್ ಗಾಂಧಿ ಎಷ್ಟು ಚೆನ್ನಾಗಿ ಕೇಳ್ತಾರೆ ಎಲ್ಲನೂ. ಕೇಳಬಾರ್ದು, ಕೇಳಬೇಕು, ಕೇಳ್ತಾ ಇರ್ತಾರೆ ಅವರು. ಹಂಗೆ ಅಲ್ಲಿ ಯಾರು ಇಲ್ವಾ ಕೇಳೋಕ್ಕೆ? ಏನಪ್ಪ ಟ್ರಂಪ್, ನಾವು ಹಿಂಗೆ ತಗೋತಿದ್ದೀವಲ್ಲ, ನೀವು ಮನ ಮಾಡಿದ ಇಲ್ವಾ ಅಂತ ಯಾರು ಕೇಳಂಗಿಲ್ವ ಅಲ್ಲಿ? ಅದೇನದು ಒಟ್ಟಲ್ಲಿ ಹಾಕಿದ್ದಾರೆ ಈಗ 25, 50%. ರಷ್ಯಾದಿಂದ ಯುರೇನಿಯಮ್ಮು, ರಸಗೊಬ್ಬರ, ರಾಸಾಯನಿಕವನ್ನು ನೀವು ಆಮದು ಮಾಡ್ಕೊಳ್ತಾ ಇದ್ದೀರಲ್ಲ, ಅದು ಓಕೆನಾ ಅಂದಿದ್ದಕ್ಕೆ ನನಗೆ ಗೊತ್ತಿಲ್ಲ, ಅದು ಐ ವಾಂಟ್ ಟು ಚೆಕ್ ಇಟ್ ಅಂತಂದ್ಬಿಟ್ಟು ಪರಾರಿ ಆಗ್ಬಿಟ್ಟ ಆ ಪಾರ್ಟಿ ಇವರು. ಈಗ ಹಾಕಿದ್ದಾರೆ, ಈಗ ಇದನ್ನು ಕೇಳೋಂಗಿಲ್ಲ ಯಾರೂ. ಈಗ ಏನು ಕಂಡೀಷನ್? ನಾವು 50% ಹಾಕ್ತೀವಿ, ನೀ ಏನಾದ್ರು ಟ್ಯಾಕ್ಸ್ ಹಾಕೋರು ನೋಡ್ತಾ ಇರೋ 100 ಮಾಡ್ತೀನಿ. ಮಾಡ್ಕೋ ಗಾಯ ಅನ್ಬೇಕು.
ಭಾರತ ನಿನ್ನಂಥ ಕಚಡ ಭಾಳ ಜನ ನೋಡ್ಬಿಟ್ಟಿದ್ದೀವಿ ನಾವು ಅಂತ ಹೇಳ್ಬಿಡ್ಬೇಕು. ಸಾವಿರಾರು ವರ್ಷದಿಂದ ಉಳ್ಕೊಂಬಂದಿದೆ ಈ ದೇಶ. ಏನಾಗತ್ತೆ ಭಾಳ ಏನಾಗುತ್ತೆ? ಈ ಮಧ್ಯೆ ಮೋದಿ ಏನೋ ಚೈನಾಗೆ ಹೋಗ್ತಾರಂತೆ, ಶಾಂಘೈ ಸಹಕಾರ ಶೃಂಗಸಭೆಗೆ, ಅದು ಬೇರೆ ವಿಚಾರ. ಅದೇನೋ ಮಾತಾಡಲ್ವೋ ಅದೇನೋ. ಯಾಕಂದರೆ ನಾವು ಎಂಥ ಪರಿಸ್ಥಿತಿಗಳಿದ್ದೀವಿ, ಸಂಪೂರ್ಣವಾಗಿ ಚೈನಾನೂ ನಂಬೋ ಸ್ಟೇಜಲ್ಲಿಲ್ಲ, ಈ ಕಡೆ ಅಮೇರಿಕಾ ಇಲ್ಲ. ಎಂಥರ ಎಡಬಿಡಂಗಿ ಭಾರತ ಅಂತ ನಾನು ಭಾಳ ಸರಿ ಹೇಳಿದ್ದೀನಿ. ಈ ದೇಶದಲ್ಲಿರೋರು ಎಡಬಿಡಂಗಿಗಳು. ಹಳೆ ಸಂಸ್ಕೃತಿ ಬಿಟ್ಕೊಟ್ಟಿದ್ದೀವಿ, ಹೊಸ ಸಂಸ್ಕೃತಿ ಏನು ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ ನಿಂತ್ಕೊಂಡು ಕಚಡಗಳ ಥರ ಆಡೋ ಭಾರತೀಯರು. ಒಂದು ದೇಶವಾಗಿ ಆ ಕಡೆಗೆ ಹೋದರೆ ಹುಲಿ, ಈ ಕಡೆಗೆ ಹೋದರೆ ಇದು ಬಾಂಡ್ಲೆಯಿಂದ ಬೆಂಕಿ. ಈ ಪರಿಸ್ಥಿತಿಲಿದೆ ನಮ್ಮ ದೇಶ. ಅನುಭವಿಸ್ಬೇಕು. ಏನಾಗುತ್ತೆ ನೋಡಬೇಕು. ಎಸ್. ಇನ್ನು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯಿಂದ ಹಿಂದೆ ಸರಿಬೇಕು ಅಂತ ಟ್ರಂಪ್ ನೀಡಿರುವಂತಹ ಎಚ್ಚರಿಕೆಗೆ ಭಾರತ ಡೋಂಟ್ ಕೇರ್ ಅಂತು. ಈ ನಡುವೆ ಭಾರತ ರಷ್ಯಾ ನಡುವಿನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಾಜಧಾನಿ ಮಾಸ್ಕೋಗೆ ಭೇಟಿ ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ದೋವಲ್ ಭೇಟಿ ಮಾಡೋ ಸಾಧ್ಯತೆ ಇದೆ. ಈ ತಿಂಗಳಾಂತ್ಯಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ರಷ್ಯಾಗೆ ಭೇಟಿ ಕೊಡ್ತಾ ಇದ್ದು ರಕ್ಷಣಾ ವ್ಯಾಪಾರ ಮತ್ತು ಸುಧಾರಣೆ ಕುರಿತಾಗಿ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಇನ್ನು ಟ್ರಂಪ್ ಹುಚ್ಚಾಟಕ್ಕೆ ಸ್ವಪಕ್ಷೀಯರಲ್ಲೇ ತೀವ್ರ ವಿರೋಧ. ಟ್ರಂಪ್ ಟ್ಯಾಕ್ಸ್ ವಾರ್ಗೆ ವಿಶ್ವಸಂಸ್ಥೆಯ ಮಾಜಿ ರಾಯಭಾರಿ ನಿಕ್ಕಿ ಹ್ಯಾಲಿ ಅನ್ನೋರು ಟೀಕೆ ಮಾಡ್ತಾ ಭಾರತದಂತಹ ಮಿತ್ರ ರಾಷ್ಟ್ರದೊಂದಿಗೆ ಸಂಬಂಧ ಹದಗೆಡಿಸಿಕೊಳ್ಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಬೆದರಿಕೆ ಓಡ್ತಾ ಇರುವ ಟ್ರಂಪ್ಗೆ ಪ್ರಧಾನಿ ಮೋದಿ ಮಾತಾಡ್ತಿಲ್ಲ ಯಾಕೆ ಅಂತ ಈ ಕಡೆ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಎಲ್ಲಿಲ್ಲದ ಕೆಲವು ಸರಿ ಸಂಶೋಧನೆಯಿಂದ ಬರೋ ಮಾಹಿತಿ ಬರುತ್ತೆ. ಅವರ ಪ್ರಕಾರದಲ್ಲಿ ಅದೇನೋ ಅದಾನಿ ಮೇಲೆ ಅಲ್ಲೊಂದು ತನಿಖೆ ನಡೀತಿದೆ, ಅಥವಾ ಈ ರಷ್ಯಾ ಆಯಿಲ್ಗೆ ಅದೇನೋ ಎ ಅಂದರೆ ಅವ್ರು ಹಿಂದೆ ಹೇಳಿದ್ರು ಎ ಅಂದರೆ ಏನು ಅಂದರೆ ಅನಿಲ್ ಅಂಬಾನಿಯಿಂದ ಅದಾನಿ ಅಂಬಾನಿ ಅಂತ ಹೇಳಿದ್ರು ಅವ್ರು ಹಿಂದೆ. ಅದಕ್ಕೆ ಎ ಅಂದರೆ ಏನೇನು ಇದೆ ಅದೆಲ್ಲ ಆಚೆ ಬಂದು ಬಿಡುತ್ತೆ, ನೀ ಹೆಚ್ಚಿಗೆ ಮಾತಾಡಿದ್ರೆ ನೋಡು ಅವೆಲ್ಲ ಆಚೆ ಬಿಟ್ಬಿಡ್ತೀವಿ ಅಂತ. ಅದಕ್ಕೆ ಅವರು ಏನು ಮಾತಾಡ್ತಿಲ್ಲ ಮೋದಿ ಅಂತ. ಮಾತಾಡಿದ್ರಷ್ಟು 50% ಬೀಳಲಿಲ್ವಾ ಈಗ? ಹಂಗಾರೆ ರಾಹುಲ್ ಗಾಂಧಿಯ ಕೆಲವು ವಿಪರೀತ ಸಂಶೋಧನೆಗಳು ಕೆಲವೊಮ್ಮೆ ಅರ್ಥವಾಗಲ್ಲ, ಅದಕ್ಕೆ ಲಾಜಿಕ್ ಸಿಕ್ಕಲ್ಲ ನಮಗೆ. ನಂಬರ್ 2, ಹೇಳಿದ್ದು ಒಂದಕ್ಕೂ ದಾಖಲೆ ತರಲ್ಲ, ಒಂದಕ್ಕೂ ತರಲ್ಲ ಈ ಪಾರ್ಟಿ. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ನಿಕ್ಕಿ ಹೇಲಿ ಟ್ರಂಪಿನ ಮೊದಲನೇ ಟರ್ಮ್ನಲ್ಲಿ ಯುನೈಟೆಡ್ ನೇಷನ್ಸಲ್ಲಿ ಪರ್ಮನೆಂಟ್ ಅಂಬಾಸಿಡರ್ ಆಗಿ ಅಮೆರಿಕಾದ ಪರ ಇದಕ್ಕಿದ್ದು. ಎರಡನೇದು ಮೊನ್ನೆ ನಡೆದ ಎಲೆಕ್ಷನ್ನಲ್ಲಿ ಟ್ರಂಪನ್ನು ವಿರೋಧ ಮಾಡಿ, ಅಂದರೆ ಚಾಲೆಂಜ್ ಮಾಡಿ ಪ್ರೆಸಿಡೆಂಟ್ ಆಗೋಕ್ಕೆ ಕೊನೇ ಹಂತದವರೆಗೂ ಹೋರಾಟ ನಡೆಸಿದ ಕ್ಯಾಂಡಿಡೇಟ್ ಅವರೇ. ಭಾಳ ಜನ ರಿಪಬ್ಲಿಕನ್ಸ್ ಆಕೆಗೆ ಸಪೋರ್ಟ್ ಮಾಡಿದ್ರು, ಆ್ಯಂಟಿ ಟ್ರಂಪ್ ಆಕೆಗೆ ಹಿಗ್ಗ ಮಗ್ಗ ಬೈದು ಏನೇನು ಬಾಯಿಗೆ ಬಂದಂಗೆಲ್ಲ ಬೈದಾಕಿದ್ದ. ಏನು ಯಾವ ಟ್ರಂಪು ಜಾಸ್ತಿ ಇತ್ತು ಮತ ಗೆದ್ದಾಯಿತು, ಅದು ಬೇರೆ ವಿಚಾರ. ಈಗ ಒಬ್ಬ ಮೇಡಮ್ ಹೇಳಿದಾರಂತೆ, ಇದು ಇನ್ನಷ್ಟು ಕೆರಳಿಸ್ಬೋದು ಅವನನ್ನು ಬೇಕಾರೆ. ಅವನಂತ ಹೇಳ್ದಲ್ಲ, ಐಲು ದೊರೆ ಮುಂದೆ ಏನು ಮಾಡ್ತೀರಿ? ಐಲ್ ದೊರೆನೇ ಏನು ಮಾಡೋಕ್ಕಾಗಲ್ಲ ಐಲ್ ದೊರೆ ಹತ್ರ. ನನಗೇನು ಡೌಟ್ ಅಂದರೆ, ಎಡಕ್ಕೆ ಮಲಗಿದ್ದಾಗ ಬ್ರೈನ್ ಈ ಕಡೆಗೆ ಶಿಫ್ಟ್ ಆಗುತ್ತೆ, ಬಲಕ್ಕೆ ಮಲಗಿದ್ದಾಗ ಬ್ರೈನ್ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಅವ್ರಿಗೆ ಯಾವ ಕಡೆಯಿಂದ ಹೇಳ್ತಾರೆ ಆ ಕಡೆಯಿಂದ ಬರುತ್ತೆ ತೀರ್ಮಾನ. ಇನ್ನು ನಮ್ಮ ಎಕಾನಮಿ ಬಗ್ಗೆ ಅವ್ರು ಹೇಳ್ತಾರೆ, ಅದೆಲ್ಲ ನಡೆಯಲ್ಲ ಹೋಗಲ್ಲ. ಏನಾಗತ್ತೆ ಇದರಿಂದ? ಪರ್ಮನೆಂಟ್ಲಿ ಏನೋ ಆಗೋಗ್ಬಿಡುತ್ತೆ ಅಂತ ನಾನು ಹೇಳಲ್ಲ, ಬಟ್ ಏನೂ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎರಡನೇ ಅತಿ ದೊಡ್ಡ ವ್ಯವಹಾರವನ್ನು ನಡೆಸುವ ಅಮೇರಿಕಾ ನಮ್ಮ ಜೊತೆ. ಇದರ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗಿ ಬರುತ್ತೆ ಶಾರ್ಟ್ ಟರ್ಮಲ್ಲಿ. ಇನ್ನು 3.5 ವರ್ಷ ಈ ಪಾರ್ಟಿಗಿದೆ ಟೈಮು ಹೆಚ್ಚು ಕಡಿಮೆ. ಹಾಗಾಗಿ ನಾವು ಕಾಯಬೇಕು, ಯಾಕಂದರೆ ಐಲ್ ದೊರೆ ರಿಪೇರಿ ಆಗಲ್ಲ. ಹಾಗಾಗಿ ನಾವು ಕಾಯ್ದು ತಾಳ್ಮೆಯಿಂದ ನಿಧಾನಕ್ಕೆ ಹೋಗಬೇಕು. ಹಾಗೆಂದ ಮಾತ್ರಕ್ಕೆ ನಾವು ಇವ್ರ ಮುಂದೆ ನಡುಬಗ್ಗಿಸಿ ನಿಂತುಕೊಂಡು ಸೇವಕರಂತೆ ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ಭಾಳ ದೇಶಗಳು ಆ ಕೆಲಸ ಮಾಡಿದ್ದಾರೆ. ಈಗ ಬಕ್ಕೊಂಡು ಓಡೋಗಿ ಕಾಲಿಗೆ ಬಿದ್ದು ಪಾದ ತೊಳೆದು ನೀರು ಕುಡಿದ್ಬಿಟ್ಟು ಬಂದಿದ್ದಾರೆ, ನಾಚಿಗೆಟ್ಟವ್ರ ಥರ. ಸ್ಟಿಲ್ ಓಕೆ, ನಾವೇನು ಮಾಡಬೇಕಾಗಿಲ್ಲ ಅದನ್ನು. ಅದೇನು ಮಾಡ್ತೀರಿ ಮಾಡ್ಕೊಳ್ಳಿ ಅಂತೇಳಿ ನಿಧಾನಕ್ಕೆ ಹ್ಯಾಂಡಲ್ ಮಾಡ್ಕೋಬೇಕಷ್ಟೇ ಕೇಸನ್ನು, ಬೇರೆ ದಾರಿ ಇಲ್ಲ ಇದಕ್ಕೆ. ಇನ್ನೇನು ಉಳ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ವೆಯ್ಟ್ ಮಾಡಬೇಕು. ಮೂರನೇದು, ಈ ಕ್ಯಾಂಪೇನನ್ನು ಪಿಕಪ್ ಮಾಡಬೇಕು. ನೀನು ತರ್ತಾ ಇದೆಯಲ್ಲ ಅದು ಅವ್ರ ದೇಶದೊಳಗಡೆ ಹೇಳಬೇಕದು, ಅವ್ರ ದೇಶದಲ್ಲೇ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಬಟ್ಟೆಗೆ ಟೆಕ್ಸ್ಟೈಲ್ಗೆ ನಮ್ಗೆ 50% ಬಿದ್ದರೆ ನಾವು ಅಮೆರಿಕಕ್ಕೆ ಮಾರೋಕ್ಕಾಗಲ್ಲ. ನಮಗಿಂತ ಕಡಿಮೆ ಇರೋ 19% ಇರೋ ಪಾಕಿಸ್ತಾನ, 20% ಇರೋ ಫಿಲಿಪೈನ್ಸು, 22% ಇರೋ ವಿಯೆಟ್ನಾಮು, 24% ಇರೋ ಇನ್ಯಾವನೋ ದೇಶ ಎಲ್ಲ ಮಾರ್ಕೊಂಡು ಹೋಗ್ತಾರೆ ಅವ್ರುಗಳು. ಅವ್ರು ಅಲ್ಲಿರೋರು ಯಾಕೆ ತೊಗೋತಾರೆ ನಮ್ದು 50% ತೊಗೊಳಕ್ಕೆ ಟ್ಯಾರಿಫ್ ಬಿದ್ದರೆ? ಹಾಗಾಗಿ ನಮಗೆ ಲಾಸ್ ಆಗುತ್ತೆ, ಅನುಮಾನನೇ ಇಲ್ಲ, ಆಗುತ್ತೆ ಲಾಸು. ಆದರೆ ಅಲ್ಲಿರೋರು ಯಾರೊಬ್ಬರು ಒಂದು ಕೇಸ್ ಹಾಕ್ಬೇಕು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಅಲ್ಲಪ್ಪ, ನನಗೆ ಇಂಡಿಯಾಯಿಂದನೇ ಟೀ ಶರ್ಟ್ ಬೇಕಿತ್ತು, ಬಟ್ ನೀನು ತೊಗೊಳ್ಳೋಣ ಅಂತಂದ್ರೆ 50% ಜಾಸ್ತಿ ಅಂತಿದ್ದಾರೆ. ಯಾಕೆಂದರೆ ಅದೇನೋ ಟ್ಯಾರಿಫ್ ಹಾಕಿದೀಯಂತೆ ನೀನು, ಅದು ದೇಶದ ಹಿತಾಸಕ್ತಿಗೋಸ್ಕರ ಹಾಕಿದೀಯಂತೆ. ದೇಶದ ಹಿತಾಸಕ್ತಿಗೆ ಇಂಡಿಯಾಗೆ ಹಾಕಿ ನೀನು ನಾನು ಟೀ ಶರ್ಟ್ ತಗೊಳ್ಳದೇ ಇರೋಂಗೆ ಮಾಡಿದೀಯಲ್ಲ,
ಹಂಗಾರೆ ಬೇರೆ ಜಪಾನು ಸೌತ್ ಕೊರಿಯಾನವರು ಎಲ್ಲ ಹಾಕಿದಾರಲ್ಲ ಅವ್ರ ಮೇಲೇನು ಹಾಕೇ ಇಲ್ಲ, ಅವ್ರ ಸಾಮಾನು ತಗೋತಾ ಇದ್ದೀನಿ ನಾನು. ಇದು ಮೋಸ ಅಲ್ವಾ ನಿಂದು? ಒಬ್ಬ ದೇಶದ ಇದಾಗಿ ದೇಶದ ಹಿತವನ್ನು ನಿನಗೆ ಬೇಕಾದ ರೀತಿ ಮಾಡ್ಕೋತಾ ಇದೆಯಲ್ಲ ಅಂತ ಹಾಕ್ಬೇಕು. ಅಲ್ಲೇ ಎತ್ತಬೇಕು ಬೇಚಾರ, ಬೇರೆ ದಾರಿ ಇಲ್ಲ ನಮ್ಮ ಹತ್ರ, ಇನ್ನು ಕಾಯಬೇಕಷ್ಟೆ. ಚೈನಾಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ನಮ್ದು ಹಾಳಾಗಲಿ, ಇನ್ನೂ ಚೈನಾದ ತೀರ್ಮಾನ ಆಗಿಲ್ಲ. ಗ್ಲೋಬಲ್ ಸೌತಲ್ಲಿ ಬ್ರೆಜಿಲ್ಲು ನಾವು ಈಗ ಹೈಯೆಸ್ಟ್ ಇದ್ದೀವಿ 50%. ಆಲ್ಮೋಸ್ಟ್ ಸೌತ್ ಆಫ್ರಿಕಾಗೂ ಅಷ್ಟೇ ಇದೆ. ಅಂದರೆ ಬ್ರಿಕ್ಸ್ ದೇಶಗಳು. ಟ್ರಂಪ್ಗಿರೋ ಪ್ರಾಬ್ಲಮ್ ಏನು, ಬ್ರಿಕ್ಸಲ್ಲಿ ನಾವು ಇರಬಾರ್ದಾಗಿತ್ತು ಅಷ್ಟೇ. ಅವ್ನು ಹೇಳಿದ ತಕ್ಷಣ ಆಚೆ ಬಂದ್ಬಿಡಬೇಕು, ಏನು ಮನೆ ಜೀತದ ಆಳುಗಳು ಡ್ಯಾನ್ಸ್ ಮಾಡೋಕ್ಕೆ. ಭಾರತ ಹಿಂದೇನೂ ಈ ಥರದ ವಿಚಾರ ಬಂದಾಗ ಆಗುತ್ತೆ, ಒಂಚೂರು ನಮ್ಮದು ಅಭಿವೃದ್ಧಿ ತಡ ಆಗ್ಬೋದು, ಒಂದು 60-70 ಬಿಲಿಯನ್ನಷ್ಟು ವ್ಯಾಪಾರ ವ್ಯವಹಾರಗಳು ಕುಂಠಿತವಾಗುತ್ತೆ, ಇಲ್ಲ ಅಂತಲ್ಲ. ಅದಕ್ಕೆ ದಾರಿನೂ ಇದೆ, ಅರೌಂಡ್ 80 ಬಿಲಿಯನ್ನೋ 90 ಬಿಲಿಯನ್ನೋ ಇದೆ. ಬಟ್ ಅದು ದಾರಿ ಇರುತ್ತೆ. ನಾವು ಬೇರೆ ಮಾರುಕಟ್ಟೆಗಳನ್ನು ಹುಡುಕ್ಕೋಬೇಕು, ಹೊಸ ಮಾರುಕಟ್ಟೆಗಳನ್ನು ನೋಡಬೇಕು. ಅದಕ್ಕೆಲ್ಲ ಟೈಮ್ ತೊಗೊಳತ್ತೆ, ಏಕ್ದಮ್ ಆಗಲ್ಲ. ಕೆಲವು ಸಬ್ಸಿಡಿ ಮಾರ್ಗಗಳನ್ನು ಹುಡುಕ್ಕೋಬೇಕಿನ್ನು, ಇದೆಲ್ಲ ಮಾಡ್ಕೋಬೇಕಾಗತ್ತೆ. ಮಾಡಿದಾಗ ಇನ್ನೊಂಚೂರು ಲಾಸ್ ಕಡಿಮೆ ಆಗುತ್ತೆ. 80 ಬಿಲಿಯನ್ ಆಗೋ ಜಾಗದಲ್ಲಿ ಒಂದು 25-30 ಬಿಲಿಯನ್ ಲಾಸ್ಗಳಾಗ್ಬೋದು. ಅದನ್ನು ತಡ್ಕೊಳ್ಳೋ ಶಕ್ತಿ ಭಾರತ ಪಡ್ಕೊಂಡಿದೆ. ಕಾರಣ ಭಾರತದ ಎಕಾನಮಿ, ಅರ್ಥಶಾಸ್ತ್ರ ವ್ಯವಸ್ಥೆ ಹೇಗಿದೆ ಅಂದರೆ ಇಂಟರ್ನಲ್ ಕನ್ಸಂಪ್ಷನ್ ಕಂಟ್ರಿ ಇದು. ಅಂದರೆ ದೇಶೀಯ ಉತ್ಪಾದನೆಯನ್ನು ದೇಶದ ಒಳಗಡೆನೇ ನಾವು ಬಳಸ್ಬಿಡ್ತೀವಿ. ಅದನ್ನು ನಮ್ಮದು ಹೆವಿಲಿ ಎಕ್ಸ್ಪೋರ್ಟ್, ಅಂದರೆ ರಫ್ತು ಆಧಾರಿತ ಅಲ್ಲ ಅದು. ಹಾಗಾಗಿ ಮ್ಯಾನೇಜ್ ಆಗತ್ತೆ, ಮ್ಯಾನೇಜ್ ಮಾಡ್ತೀವಿ, ಬೇರೆ ದಾರಿ ಇಲ್ಲ, ಮಾಡಬೇಕು, ಬೇರೆ ದಾರಿ ಇಲ್ಲ. ಆದರೆ ನಮ್ಮನ್ನು ಬೇಕಾದಾಗ ಬೇಕಾದ ರೀತಿ ಕೋತಿ ಥರ ಬಳಸ್ಕೊಳ್ಳೋಕ್ಕೆ ಅಮೇರಿಕಕ್ಕೆ ಜಾಗ ಕೊಡಬಾರ್ದು ಇನ್ನು ಯಾವತ್ತಿಗೂ. ಅದನ್ನು ಅರ್ಥ ಮಾಡ್ಕೋಬೇಕು ಇಂಡಿಯಾ, ಮಾಡ್ಕೋಬೇಕಿತ್ತು ಮೊದಲೇ. ಎಂದಿಗೂ ಅಮೇರಿಕ ಭಾರತದ ಮಿತ್ರ ಅಲ್ಲ, ಎಂದಿಗೂ ಅಲ್ಲ. ಅಮೇರಿಕದ ಮಿತ್ರ ಅಷ್ಟೇ, ಮತ್ತು ತನಗೆ ಲಾಭವಾಗುವ ದೇಶಗಳ ಮಿತ್ರ ಆ ಕ್ಷಣಕ್ಕೆ, ಲೈಕ್ ಪಾಕಿಸ್ತಾನ. ಎಂದಿಗೂ ಭಾರತಕ್ಕೆ ಅಮೇರಿಕ ಮಿತ್ರ ಅಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಎಸ್.